ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆ, ಆ, ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕೋಇನ್ಸಿಡೆನ್ಸೋ ಗೊತ್ತಿಲ್ಲ. 2021 ಸರ್, ನಿಮ್ಮದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ನಾನು ಮಾಡಬೇಕಾದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ ಥಿಯೇಟ್ರುಗಳೆಲ್ಲ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಅಂದರೆ, ಇವತ್ತು ಸೇಮ್ ಸಿಚುವೇಶನ್ ಇದೆ. ಯಾಕೆಂದರೆ ನಾನು ಥಿಯೇಟ್ರುಗಳು ನಡೆಸೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು. ಬಟ್ಟು ಇವತ್ತು ಏನು ಅಂತ ಅಂದರೆ 8 ತಿಂಗಳಾದಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ ಆಗಸ್ಟ್ 9ಕ್ಕೆ ರಿಲೀಸ್ ಮಾಡಬೇಕು ಅಂತ ಡೇಟನ್ನು ನಾನು RS ಗೌಡ್ರು ಇಬ್ಬರು ಕೂತ್ಕೊಂಡು ಫಿಕ್ಸ್ ಮಾಡಿದ್ದು ಮೊದಲನೇದಾಗಿ. ಇವತ್ತು ಕೂಡ ಸಿಚುವೇಶನು ಸೇಮ್ ನಿಮ್ಮದು ಸಲಗ ಟೈಮಲ್ಲಿ ಏನಿತ್ತು ಸೇಮ್ ಇದೆ. ನಾನು ಪ್ರೊಡ್ಯೂಸರಾಗಿ ಹೇಳ್ತಾ ಇಲ್ಲ, ಒಬ್ಬ ಥಿಯೇಟ್ರು ಒಬ್ಬ ಎಕ್ಸಿಬ್ಯೂಟ್ರಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಂತಂದರೆ, ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡಲೇಬೇಕು. ಯಾಕೆ ಅಂತ ಅಂದರೆ, ನಿಮ್ಮನ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಇದು ಎಲ್ಲ ಹೀರೋಗೂ ಅನ್ವಯ ಆಗುತ್ತಿದ್ದು. ಯಾಕೆ ಅಂತ ಅಂದರೆ, ಇಲ್ಲಿಗೆ ನಾನು ಇವತ್ತು ಈವೆಂಟ್ ಇದೆ ಇದೇ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಬ್ಯೂಟರ್ಗಳಲ್ಲಿ ಎಷ್ಟೊಂದು ಜನ ಸರ್, ಜಗದೀಶ್ ಅವರೇ ನೀವೇ ಪ್ರೊಡ್ಯೂಸರು, ದೇವ್ರ ಶಕ್ತಿ ಕೊಟ್ಟವನೇ ನಿಮಗೆ, ನೀವು ಸಿನಿಮಾ ಮಾಡ್ಬೋದು, ಬಟ್ ಆದರೆ ಎಲ್ಲ ಕೈ ಹಿಡಿಬೇಕು ಇವತ್ತು. ಯಾಕೆ ಅಂತಂದರೆ ಈಗ ನಾನು ನಿನ್ನೆ ಒಂದು ಈವೆಂಟಲ್ಲಿ ಯಾವುದೋ ಒಂದು ಇದರಲ್ಲಿ ನೋಡಿದೆ. ನಿನ್ನೆ ಯಾರೋ ಗಾಂಧಿನಗರದಲ್ಲಿ ನನಗೆ ಸಿಕ್ಕಿದ್ರು ಒಬ್ಬರು. ಏನೋ ಮಾಮೂಲಿ ಅಂದರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ, ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ, ಬಟ್ ಅಲ್ಲಿ ಅವ್ರನ್ನ ನೋವನ್ನ ತೋಡ್ಕೋತಾರೆ. ಬಟ್ ಅದು ತುಂಬ ಜನ ಗೇಲಿ ಮಾಡ್ತಾರೆ. ಬಟ್ ಏನು ಅಂತಂದರೆ, ಆ ಪರಿಸ್ಥಿತಿಯಲ್ಲಿ ಅವ್ರು ನಿಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವನ್ನು ಅನುಭವಿಸ್ತಾನೋ ಗೊತ್ತಿರ್ತದೆ. ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದ್ದೀವಿ, ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ. ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗಲೂ ಅವ್ರಿಗೆ ಏನೂ ಆಗ್ತಾಯಿಲ್ಲ ಅಂತ ಅಂದಾಗ, ಅಂದರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮಗೆ ಏನಾಗುತ್ತೆ, ಇಂಥ ಸಿನಿಮಾಗಳು ಕೂಡ ಜನ ಬರ್ತಾರೆ. ಯಾಕೆಂದರೆ ನಾನು ಥಿಯೇಟ್ರ್ ನಡೆಸಿರೋನಾಗಿ ನನಗೆ ಗೊತ್ತಿದೆ. ಇಲ್ಲೇನು ಅಂತ ಅಂದರೆ, ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು, ಆಗಾಗ ನಿಮಗೆ ಎಲ್ಲ ರೀತಿ ಚೆನ್ನಾಗಾಗುತ್ತೆ. ನಮ್ಮದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ನಮಗೆ ದೇವ್ರ ದಯೆಯಿಂದ ನಮಗೆ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ. ಮೊದಲನೇದಾಗಿ ನಮಗೆ ಜಸ್ಟು ಒಂದು ಏರಿಯಾ ಮಾತ್ರ, ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದು ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಸಿಕ್ಕಾಬಿಟ್ಟೆ ಎಂಕ್ವೈರಿ ಹೆವಿ ಇದೆ. ಅದು ಬಿಟ್ಟರೆ ನನಗೆ ಆಲ್ಮೋಸ್ಟ್ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ. ದಯವಿಟ್ಟು ನಿಮ್ಮ ಸಪೋರ್ಟು, ಯಾಕೆಂದರೆ ನೀವು ಮೀಡಿಯಾದವರು ತುಂಬ ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ತೋರಿದ್ದೀರ ನಮ್ಮ ಮೂವಿಗೆ. ನಮ್ಮದು BKT ನಾವು ಇಟ್ಕೊಂಡಿದ್ವಿ. ನೀವೇ ತಗೊಂಡ್ಬಿಡಿ. ಅಲ್ಲ, BKT ಮೇಜರ್ ನಮ್ಮ ಥಿಯೇಟ್ರುಗಳಿದೆ. ಹಾಗಾಗಿ ದಯವಿಟ್ಟು ಈ ಚಿತ್ರಕ್ಕೆ ದಯವಿಟ್ಟು ನಿಮ್ಮ ಎಲ್ಲ ಏನು ಸರ್ ಮನೋರೆ ಅದನ್ನ ಹೇಳೋಗಿಲ್ಲ ಸರ್. ಅಯ್ಯೋ ಸುಮ್ಮನಿರಿ ನೀವೆಲ್ಲ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್. ಬಿಸ್ನೆಸ್ ಏನಾಗಿದೆ ಎಲ್ಲ ಆಗಸ್ಟ್ 9 ಆದಮೇಲೆ ಪುನಃ ಸಿಗೋಣ, ಅವಾಗೆಲ್ಲ ಖಂಡಿತವಾಗಿ ಮಾತಾಡೋಣ ಸರ್. ಆಲ್ಮೋಸ್ಟ್ ಈ ಮೂವಿನ ನಾವು ಆಲ್ಮೋಸ್ಟ್ ಎಲ್ಲ ಥಿಯೇಟ್ರಲ್ಲೂ ಅಟ್ ಎ ಟೈಮ್ ರಿಲೀಸ್ ಮಾಡ್ತೀವಿ. ಯಾಕೆ ಅಂತ ಅಂದರೆ, ಈಗ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಆ ರೀತಿ ಎಲ್ಲ ಇದೆ. ಅಟ್ ಎ ಟೈಮ್ ಎಲ್ಲ ಥಿಯೇಟ್ರುಗಳು ಈ ಮೋಸ್ಟ್ಲಿ ನಮ್ಮ ಒಂದು 18ರಿಂದ 20 ಥಿಯೇಟ್ರ್ ಈಗ ಕ್ಲೋಸ್ ಮಾಡಿ ಇಟ್ಟವ್ರೆ, ಅದೆಲ್ಲ ಓಪನ್ ಮಾಡ್ತಾ ಇದ್ದಾರೆ ಈಗ ಈ ಸಿನಿಮಾಗೆ. ಅಂದರೆ ಈ ಸಿನಿಮಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಬೇಕಾಗಿತ್ತು. ಹಾಗಾಗಿ ಒಂದು 18ರಿಂದ 20 ಥಿಯೇಟ್ರು ಎಕ್ಸ್ಟ್ರಾ ಓಪನ್ ಮಾಡ್ತಾ ಇದ್ದಾರೆ. ಎಂಟೈರ್ ಸ್ಟೇಟು ಎಲ್ಲ ಥಿಯೇಟ್ರು ಎಲ್ಲ ಸೆಂಟ್ರಲ್ಲೂ ಕೂಡ ಸಿನಿಮಾ ಇರುತ್ತೆ ಆಗಸ್ಟ್ 9ಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಹೌದೌದು ಸರ್, ಹೌದು ಸರ್, ಸಾರಿ. ನಮ್ಮದು ಈ ಮೂವಿ ಭೀಮಾ ಬಂದು ಔಟ್ ಆಫ್ ಸ್ಟೇಟ್, ಅಂದರೆ ಕರ್ನಾಟಕ ನಾವು ರಿಲೀಸ್ ಮಾಡ್ತಾಯಿದ್ದೆ, ಔಟ್ ಆಫ್ ಸ್ಟೇಟು ಮತ್ತು ಔಟ್ ಆಫ್ ಇಂಡಿಯಾ. ಔಟ್ ಆಫ್ ಸ್ಟೇಟಲ್ಲಿ ಬಂದು ನನ್ನ ಸ್ನೇಹಿತರು ನಮ್ಮ KRJ ಕಾರ್ತಿಕ್ ಗೌಡ್ರು ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬ ಜನ ಮಾಡ್ತಾಯಿದ್ದಾರೆ. ಅದ್ರ ಜೊತೆ ಕಾರ್ತಿಕ್ ಗೌಡ್ರು ಕೂಡ ಇದ್ದಾರೆ. ಸೈಮಲ್ಟೇನಿಯಸ್ಲಿ ಸರ್. ಎಂಟೈರ್ ವರ್ಲ್ಡ್ ವೈಡ್ ಅಂದರೆ ತುಂಬ ಅಂದರೆ ಸರ್, ವರ್ಲ್ಡ್ ವೈಡ್ ಏನಾಗುತ್ತೆ ನಿಮಗೆ, ನಾವು ಇವತ್ತು ಇಲ್ಲಿ ಹೇಳ್ಬೋದು 500 600 ಅಂತ, ಅದೆಲ್ಲ ಇಲ್ಲ. ಬಟ್ ಏನಂದರೆ, ಕರ್ನಾಟಕ ಬಂದು ನಾನು 400 ಥಿಯೇಟ್ರ್ ಬರ್ತೀವಿ. ಔಟ್ ಸೈಡು ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಇವಾಗೇನು ಪ್ರಿಂಟ್ ಇಲ್ಲ, ಜಸ್ಟ್ ಒಂದು ಲೈಸೆನ್ಸ್ಗೆ ಒಂದು ಆಥರೈಸ್ ಮಾಡೋದು ಅಷ್ಟೇ. ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತವೆ ಅದ್ರ ಮೇಲೆ ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ. ನನಗೆ ಆಂಧ್ರದಿಂದ ತುಂಬ ಎಂಕ್ವೈರಿ ಇದೆ. ಯಾಕೆಂದರೆ ವಿಜಯ್ ಸರ್ದು ವೀರಸಿಂಹ ರೆಡ್ಡಿ ಆದಮೇಲಿಂದ ಆಂಧ್ರಾಗೆ ನನಗೆ ಎಂಕ್ವೈರಿ ಜಾಸ್ತಿ ಇದೆ. ಅದಿದೆ. ಇನ್ನು ಹೊಸೂರು, ಇನ್ನು ಈ ಕಡೆ ಚೆನ್ನೈ, ಕೊಚ್ಚಿನ್, ಬಾಂಬೆ, ಆಲ್ಮೋಸ್ಟ್ ಇಲ್ಲಿ ಇಂಡಿಯಾ ಎಲ್ಲ ಕಡೆ ಇರುತ್ತೆ. ಇಲ್ಲ ಡೈರೆಕ್ಟ್ ಕನ್ನಡ ಸರ್. ಅಲ್ಲಿ ಎಲ್ಲೆಲ್ಲಿ ನಮ್ಮ ಕನ್ನಡಿಗರಿದ್ದಾರೋ ಅವರು ನೋಡಲಿ ಅನ್ನೋ ಆಸೆ ನಮಗೆ. ಸೊ ಅದೊಂದು ಪ್ರಯತ್ನ ಪಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.